ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ತುಂಬ ಈಸಿ ರೀ. ಬರೀ 2 3 ಐಟಮ್ಸ್ ಬೇಕಷ್ಟೇ. ನಾರ್ತ್ ಕರ್ನಾಟಕದಲ್ಲಿರೋರಿಗೆ ಇದು ಆಲ್ರೆಡಿ ಗೊತ್ತಿರತ್ತೆ ಏನು ಅಂತ ಹೇಳಿ. ಇದನ್ನು ನಾವು ನಾರ್ಮಲಾಗಿ ಚಪಾತಿ ಹುಗ್ಗಿ ಅಥವಾ ಚಪಾತಿ ಪಾಯಸ ಅಂತ ಕರಿತೀವಿ. ಯಾರಿಗೆ ಗೊತ್ತಿಲ್ವೋ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ, ನೀವು ನಿಮ್ಮ ಮನೇಲಿ ಮಾಡಿ. ಮಿಕ್ಕಿರೋ ಚಪಾತಿ ಇರತ್ತಲ್ಲ, ಆ ಚಪಾತಿಯಿಂದ ಮಾಡಿರೋದು. ನಮ್ಮಮ್ಮ ನೀನೇ ಸಂಜೆ ಮಾಡಿದರು. ಅದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡು ಕಟ್ಟಕ್ಕಾಗೋ ಥರ ಮಾಡಿದ್ದೀನಿ. ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇದು ಜಾಸ್ತಿ ಐಟಮ್ ಬೇಕಾಗಿಲ್ಲ. ನೀರು ಬೇಕು, ಬೆಲ್ಲ ಬೇಕು, ಏಲಕ್ಕಿ, ಕೊಬ್ಬರಿ ಮತ್ತು ಚಪಾತಿ, ಇಷ್ಟೇ ಐಟಮ್ಸ್ ಬೇಕಾಗಿರೋದು. ನಾನೇನು ಮಾಡಿದ್ದೀನಿ, ಒಂದು ಬೌಲಲ್ಲಿ ಒಂದು 2 3 ಕಪ್ ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಆಗಿರೋದಾಗೆ ಮಾಡ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಅದರಲ್ಲಿ ಬೆಲ್ಲ ಹಾಕಿ ಅದು ಫುಲ್ ಕರಗೋ ಹಾಗೆ ವೇಟ್ ಮಾಡಿ. ಸೊ ಅದು ಕರಗಬೇಕು ಕಂಪ್ಲೀಟಾಗಿ, ನೀರಲ್ಲಿ ಕಂಪ್ಲೀಟಾಗಿ ಕರಗಬೇಕದು. ನೋಡಿ, ಇದರಲ್ಲಿ ನಾನು ಅವಾಗವಾಗ ಚೆಕ್ ಮಾಡ್ತಾ ಇದ್ದೀನಿ, ಸೊ ಕರಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಕಂಪ್ಲೀಟ್ ಕರಗಿದ ಮೇಲೆ ಪ್ಲೀಸ್ ಅದನ್ನು ಸೋಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಬೆಲ್ಲದಲ್ಲಿ ಅದು ಇದು ಅಂತ ಸ್ವಲ್ಪ ಕಸ ಉಳ್ಕೊಂಡಿರುತ್ತೆ. ಸೊ ಅದನ್ನ ಕಂಪ್ಲೀಟಾಗಿ ತೆಗಿಬೇಕು. ಸೊ ಸೋಸ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೋಸ್ಕೊಂಡ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬಿಸಿಯಾಗಿ ಕುದಿಯೋ ಹಾಗೆ ಆಗೋ ಥರ ಬಿಸಿ ಮಾಡಿ. ಸೊ ಇದು ಕುದಿತಾ ಇದೆ. ಸೊ ಕುದ್ಮೇಲೆ ಏನು ಮಾಡಿ, ನೀವು ಪೀಸ್ ಮಾಡ್ಕೊಂಡಿದ್ದೀರಲ್ಲ ಚಪಾತಿನ, ಅದನ್ನ ಇದರಲ್ಲಿ ಡೈರೆಕ್ಟಾಗಿ ಹಾಕಿ. ಇದು ಹಾಕಿ ಸ್ವಲ್ಪ ಬೇಯೋ ಹಾಗೆ ಇಡಿ. ಸೊ ಬೇಯಲಿ, ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಇದರಲ್ಲಿ ಏನು ಹಾಕಬೇಕು ಅಂತ ಹೇಳ್ತೀನಿ. ಸೊ ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ, ಏಲಕ್ಕಿ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿರೋದು. ಸೊ ಏಲಕ್ಕಿ ತೊಗೊಂಡು ಅದು ಸಿಪ್ಪೆ ಸಮೇತನ ಯೂಸ್ ಮಾಡೋದಪ್ಪ. ಯಾಕಂದರೆ ಸಿಪ್ಪೆಯಲ್ಲೂ ಕೂಡ ಟೇಸ್ಟಿ ಅನ್ನೋದು ಇರುತ್ತೆ. ಸೊ ಸಿಪ್ಪೆ ಸಮೇತ ತೊಗೊಂಡು ಕುಟ್ಕೊಂಡಿದ್ದೀನಿ. ಅದನ್ನೇನು ಸ್ಮ್ಯಾಶ್ ಮಾಡಿದ್ದೀನಲ್ಲ, ಅದನ್ನೆಲ್ಲ ನಾನು ಚಪಾತಿ ಮೇಲೆ ಹಾಕಿದ್ದೀನಿ. ಸೊ ಚಪಾತಿ ಇಲ್ಲಿ ಬೆಂದಿದೆ. ಸೊ ಇದ್ರ ಮೇಲೆ ಹಾಕಿದ್ದೀನಿ. ಹಾಕಿಬಿಟ್ಟು ಆ ಕಡೆ ಈ ಕಡೆ ಅಂತ ಹೇಳಿ ಸ್ವಲ್ಪ ಕೈ ಆಡಿಸಿದ್ದೀನಿ. ಸೊ ನೀವು ಕೊಬ್ಬರಿ ತುರಿನ ತೊಗೊಂಡ್ಬಿಟ್ಟು ಅದನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಳಿ ಇವಾಗ. ಸೊ ಹಾಕ್ಕೊಂಡ್ಬಿಟ್ಟು ಜಾಸ್ತಿ ಕೊಬ್ಬರಿ ತುರಿ ಏನು ಬೇಕಾಗಿಲ್ಲ, ಸ್ವಲ್ಪ ಕೊಬ್ಬರಿ ತುರಿ ಇದ್ದರೆ ಸಾಕು. ಸೊ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಬೇಯಿಸಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೇಗೆ ಬೇಯಿಸ್ಕೋಬೇಕು ಅಂತ ಅಂದರೆ, ಅದು ಬಾಯಲ್ಲಿ ಎಳೆಯಾಗಿ ಬರಬೇಕು, ಕಿಚಡಿ ಥರ ಮಾಡಬಾರ್ದು. ನನ್ನ ಪಾಯಸ ರೆಡಿಯಾಗಿದೆ ಇವಾಗ. ಸೊ ನಾನು ಪಾಯಸದ ಜೊತೆ ನಾರ್ಮಲಾಗಿ ಏನಾದರೂ ನೆಂಚ್ಕೊಳ್ಳೋಕ್ಕೆ ತೊಗೊಳ್ತೀನಿ. ನೀವು ನಾರ್ಮಲಾಗಿ ಜನರು ಏನು ಮಾಡ್ತಾರೆ ಅಂದರೆ, ಉಪ್ಪಿನಕಾಯಿ ಅಥವಾ ಸಂಡಿಗೆ ಅಥವಾ ಖಾರವಾಗಿ ಏನಾದರೂ ಬಜ್ಜಿ ಆ ಥರ ತೊಗೊಳ್ತಾರೆ. ನಮ್ಮಮ್ಮ 2 3 ಥರ ಸಂಡಿಗೆ ಮಾಡಿ ಇಟ್ಕೊಂಡಿದ್ರು. ಸೊ ನಾನು ಸಂಡಿಗೆನ ಇಲ್ಲಿ ಕರಿತಾ ಇದ್ದೀನಿ, ಸೊ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ. ನಿಮ್ಗೆ ಹೇಳಬೇಕು ಅಂತಂದರೆ, ಏನಾದರೂ ಫುಡ್ ಐಟಮ್ ಉಳಿದಿತ್ತು, ಅದರಿಂದ ಏನಾದರೂ ಮಾಡೋಕ್ಕಾಗತ್ತೆ ಅಂತಂದ್ರೆ ಪ್ಲೀಸ್ ಮಾಡ್ಕೊಳ್ಳಿ. ಫುಡ್ ಮಾತ್ರ ವೇಸ್ಟ್ ಮಾಡಬೇಡಿ, ಎಷ್ಟೋ ಜನಕ್ಕೆ ತಿನ್ನೋಕೆ ಇರೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಫುಡ್ ಮಾತ್ರ ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ ತಯಾರಿಸ್ಕೊಂಡು ಯೂಸ್ ಮಾಡಿ. ಸೊ ನಾನು ಸಂಡಿಗೆ ರೆಡಿಯಾಗಿದೆ ನೋಡಿ. ನನ್ನ ಫುಡ್ ಅಂಕರು ರೆಡಿಯಾಗಿದೆ. ನೋಡೋಕೆ ತುಂಬ ಚೆನ್ನಾಗಿದೆ, ತಿನ್ನೋಕೆ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಮನೆಯಲ್ಲೂ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.